ವಿದ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಬಹಳ ಮುಖ್ಯ. ವಿದ್ಯೆ ಇರಲೇಬೇಕೀಗ ಪ್ರತಿಯೊಬ್ಬರಿಗೂ. ಎಷ್ಟು ಮುಖ್ಯ ಅಂತಂದ್ರೆ, ಒಂದು ದಿನ ವಿಷ್ಣು ದೇವ ಲಕ್ಷ್ಮಿ ಮತ್ತೆ ಸರಸ್ವತಿನ ಇಬ್ಬರನ್ನು ಪಕ್ಕದಲ್ಲಿ ಕೂತ್ಕೊಂಡು, ನಿಮ್ಮಿಬ್ಬರಿಗೂ ನಾನು ಒಂದು ವರ, ಇಬ್ಬರಿಗೂ ಒಂದೊಂದು ವರ ಕೊಡ್ತೀನಿ ಅಂತ ಹೇಳ್ತೀನಿ. ಲಕ್ಷ್ಮಿಗೊಂದು ವರ ಕೊಡ್ತೀನಿ. ನೀನು ಲಕ್ಷ್ಮಿ ಯಾರ ಹತ್ರ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೊಲಿಬಹುದು, ಕಷ್ಟಪಟ್ಟಾದ್ರೂ ಹೊಲಿಸ್ಕೋಬಹುದು ಲಕ್ಷ್ಮಿನ, ಅಥವಾ ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಟಾದ್ರೂ ಹೊಲಿಸ್ಕೋಬಹುದು. ಬಟ್ ಒಂದು ಷರತ್ತಿದೆ, ಒಂದು ಕಂಡೀಷನ್ ಇದೆ ವಿಷ್ಣುದೇವನ ಕಡೆ. ಏನದು? ನಾನು ಯಾವುದೇ ಟೈಮಲ್ಲಿ ಹೇಗಾದ್ರೂ ಅದನ್ನ ಕಿತ್ಕೋಬಹುದು, ಹೇಗಾದ್ರೂ ಕಿತ್ಕೋಬಹುದು ಅದನ್ನ. ಅಂದ್ರೆ ಲಕ್ಷ್ಮಿ ಯಾವುದೇ ರೀತಿಲಾದ್ರೂ ಹೊಲಿತಾಳೆ, ಯಾವ ರೀತಿ ಕಷ್ಟಪಟ್ಟಾದ್ರೂ ಹೊಲಿಸ್ಕೋಬಹುದು, ಅಥವಾ ಯಾವ್ದಾದ್ರು ತಲೆ ಮೇಲೆ ಕೈ ಇಟ್ಟಾದ್ರೂ ಹೊಲಿಸ್ಕೋಬಹುದು. ಒಂದು ಇಡೀ ರೈಡ್ ಆದ್ರೆ 0 ಆಗತ್ತೆ, ಅಥವಾ ಏನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಾ 0 ಆಗುತ್ತೆ. 200 ಕೋಟಿ 20 ಕೋಟಿ 100 ಕೋಟಿ ಆಸ್ತಿ ಇಡೀನೋ ಇನ್ಕಮ್ ಟ್ಯಾಕ್ಸ್ ಒಂದು ರೈಡ್ ಮಾಡಿದ್ರೆ ಓವರ್ ನೈಟ್ ಕಂಪ್ಲೀಟ್ 0 ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಮನುಷ್ಯ 0 ಇಂದ ಮತ್ತೆ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸರಸ್ವತಿ ದೇವಿ, ನಿನ್ನನ್ನು ಹೊಲಿಸ್ಕೊಳ್ಳೋದು ತುಂಬಾ 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 ಕಷ್ಟ. ಬಟ್ ಯಾರಾದ್ರೂ ನಿನ್ನನ್ನು ಹೊಲಿಸ್ಕೊಂಡ್ರೆ ನಾನೇ ಬಂದು ಅದನ್ನ ಕಿತ್ಕೋಬೇಕು ಅಂತಂದ್ರು ಅದನ್ನ ಕಿತ್ಕೊಳ್ಳೋದಕ್ಕಾಗಲ್ಲ. ಅದು ವಿದ್ಯೆ ಅನ್ನೋ ಒಂದು ದೊಡ್ಡ ಆಸ್ತಿ. ಆ ವಿದ್ಯಾವಂತರ ಹತ್ರ ಎಷ್ಟೇ ಕೋಟಿ ಕೋಟಿ ದುಡ್ಡಿದ್ರೂ ಅದನ್ನ ಯಾರಾದ್ರೂ ಕಳ್ಳನೋ ದರೋಡೆಕಾರನೋ ಅದನ್ನ ಎಲ್ಲ ಕಸ್ತ್ಕೊಂಡ್ರು, ಆ ವಿದ್ಯೆ ಇರೋಂತ ಮನುಷ್ಯ ಎಲ್ಲೇ ಹೋದ್ರು ಕಷ್ಟಪಟ್ಟು ದುಡಿದು ಆ ವಿದ್ಯೆ ಅನ್ನೋದು ಅವನನ್ನ ಸಾಕುತ್ತೆ. ಬಟ್ ನಮ್ಮ ಲಕ್ಷ್ಮಿ, ನಾವು 0 ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಲಕ್ಷ್ಮಿನ ಯಾರಾದ್ರೂ ಅದನ್ನ ಕಸ್ತ್ಕೊಂಡ್ರೆ, ಸರಸ್ವತಿನ ಒಲಿಸ್ಕೊಂಡ್ರೆ, ಆ ವಿಷ್ಣು ದೇವ ಬಂದ್ರೂ ಅದನ್ನ ಕಿತ್ಕೊಳ್ಳೋದಕ್ಕಾಗಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ವಿದ್ಯೆ ಬಹಳ ಮುಖ್ಯ. ದಯವಿಟ್ಟು ಯಾರು ಅಹಂಕಾರ ದುರಹಂಕಾರ ದಯವಿಟ್ಟು ಪಡಬೇಡಿ. ದುಡ್ಡಿಗಿನ್ನ ಮುಖ್ಯವಾದದ್ದು ವಿದ್ಯೆ ಎಜುಕೇಶನ್ಗಿನ್ನ ಮೇಲೆ ಯಾವುದೂ ಇಲ್ಲ. ವಿದ್ಯೆ ವಿನಯತೆ ಕಲಿಸುತ್ತೆ. ದಯವಿಟ್ಟು ತಗ್ಗಿ ಬಗ್ಗಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಓದೋದ್ರ ಕಡೆ ಗಮನ ಕೊಡಿ. ಇದು ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಥ್ಯಾಂಕ್ ಯು.